ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾನು ಪ್ರಕಾಶ್ ವ್ಲಾಗ್ಸ್. ನಾನು ಗಾನುಶ್ರೀ. ಇವತ್ತು ದಿನ ಪೂರ್ತಿ ನನ್ನ ಮಗಳ ಜೊತೆ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ನೋಡಿ. ಹಾಗೆ ಸಂಡೇ ಇರೋದ್ರಿಂದ ಒಂದು ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ನಾನು ಹೆಂಗೆ ಮಾಡ್ತೀನಿ ಅಂತ ನೋಡಿ ಈ ವಿಡಿಯೋದಲ್ಲಿ. ಏನು ಬೇಕು ನಿಮಗೆ? ಏನು ಬೇಕು? ಏನು ಬೇಕು? ಏನು? ಅಮ್ಮ ಹಾಯ್ ಮಾಡಿ. ಹಾಯ್ 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 ಮಾಡಿ. ಹೊಡಿಬಾರ್ದು. ಪಪ್ಪಿ ಕೊಡಿ. ಎಣ್ಣೆ ಹಾಕ್ಬೇಕಾ? ತಲೆಗೆ ಎಣ್ಣೆ ಹಾಕ್ಬೇಕಾ? ಎಲ್ಲ ಹಾಕದಪ್ಪ ಎಣ್ಣೆ? ಅಲ್ಲಿ ತಲೆಗೆ ಎಣ್ಣೆ ಹಾಕ್ಬೇಕಾ? ಏನು ನೋಡಿ, ಒಂದ್ಸತಿ ಫೋನ್ ನೋಡ್ತಾನೆ, ಒಂದ್ಸತಿ ನೀವು ಫೋನ್ ನೋಡ್ತಾನೆ. ನನ್ನ ಮಗಳ ಜೊತೆ ಆಟ ಆಡ್ಕೊಂಡು ಹಾಗೆ ಕಬಾಬ್ಗೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ಪುದೀನ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಮೆಣಸು ಇಷ್ಟನ್ನು ಹಾಕ್ಕೊಂಡು ರುಬ್ಕೊತೀನಿ. ಗ್ರೀನ್ ಪೇಸ್ಟ್ ಆಗುತ್ತೆ, ಚೆನ್ನಾಗಿರುತ್ತೆ. ಟೇಸ್ಟ್ ಸ್ವಲ್ಪ ಬೇರೆ ಥರನೇ ಇರುತ್ತೆ. ಒಂದ್ಸರಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ. ಚಿಕನ್ನ ತೊಳೆದಿಟ್ಕೊಂಡಿರೋ ಚಿಕನಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಸಾಲೆನೂ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ರುಬ್ಬಿಟ್ಕೊಂಡಿದ್ದ ಮಸಾಲೆನ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕಬಾಬ್ ಪೌಡ್ರು ಕೂಡ ಹಾಕ್ಕೊಂಡು ಬೇರೆ ಥರನೇ ಇರುತ್ತೆ ಟೇಸ್ಟು. ಕಬಾಬ್ ಮಾಡೋಕ್ಕೆ ಮ್ಯಾರಿನೇಟ್ ಮಾಡಿ ಒಂದು ಕಡೆ ಎತ್ತಿಟ್ಕೊಂಡೆ. ಹಾಗೆ ಗ್ರೇವಿ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ಶುಂಠಿ, ಬೆಳ್ಳುಳ್ಳಿ, ಮೆಣಸು, ಚಕ್ಕೆ, ಲವಂಗ ಮತ್ತು ಸ್ವಲ್ಪ ಜೀರಿಗೆ, ಬಾದಾಮಿ ಮತ್ತು ಗೋಡಂಬಿ, ಕಾಯಿ ತುರಿ, ಟೊಮೆಟೊ, ಪುದೀನ, ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಇಷ್ಟನ್ನು ಹಾಕ್ಕೊಂಡು ಒಂದು ಫೈನ್ ಪೇಸ್ಟ್ ರೆಡಿ ಮಾಡ್ಕೊಬೇಕು. ಬಾದಾಮಿ ಮತ್ತು ಗೋಡಂಬಿ ಹಾಕೋದ್ರಿಂದ ಟೇಸ್ಟ್ ಸ್ವಲ್ಪ ಚೇಂಜ್ ಆಗುತ್ತೆ, ತುಂಬ ಗಟ್ಟಿಯಾಗಿರುತ್ತೆ. ಇನ್ನು ಚಿಕನ್ ಗ್ರೇವಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕುಕ್ಕರ್ ಇಟ್ಟು ಎಣ್ಣೆ, ಈರುಳ್ಳಿ ಹಾಕಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ನಂತರ ಅದಕ್ಕೆ ತೊಳೆದಿಟ್ಕೊಂಡಿರೋ ಚಿಕನ್ನು ಹಾಕ್ಕೊಳ್ತಾ ಇದ್ದೀನಿ. ಅಷ್ಟನ್ನು ತೊಳೆದಿಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಚಿಕನ್ ಅರ್ಶಿನ ಕಾಣಿಸ್ತಿದೆ. ಜೊತೆಗೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನೀರು ಹಿಂಗೋವರೆಗೂ. ನೀರೆಲ್ಲ ಹಿಂಗೋಗಬೇಕು ಚಿಕನ್ದು. ಉಪ್ಪು ಉಳಿಯುತ್ತೆ. ಹಾಗೆ ಮಸಾಲೆನೂ ಕೂಡ ಹಾಕೋಬೇಕು. ನಂತರ ಅದಕ್ಕೆ 2 ಸ್ಪೂನ್ ಧನಿಯಾ ಪುಡಿ, ರೆಡ್ ಚಿಲ್ಲಿ ಪೌಡರ್, ಸ್ವಲ್ಪ ಅರಿಶಿನ ಇಷ್ಟನ್ನು ಹಾಕಿ ಒಂದು 2 ಕುದಿ ಬಂದಮೇಲೆ ಮೇಲೆ ಕೆಳಗೆ ಮಾಡಿ ನೋಡಬೇಕು, ಯಾಕಂದರೆ ತಳ ಹಿಡಿಯುತ್ತೆ. ಹಾಗೆ ಮೇಲೆ ಒಂದು 2 ಕುದಿ ಬಂದಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಚಿಕನ್ ಗ್ರೇವಿ ರೆಡಿ ಆಗುತ್ತೆ. ಹಾಗೆ ಕಬಾಬ್ ಕೂಡ ರೆಡಿ ಮಾಡಿ ನನ್ನ ಹಸ್ಬೆಂಡಿಗೆ ಕೊಟ್ಟೆ ಟೀಗೆ. ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಸ್ವಲ್ಪ ಬೇರೆ ಥರನೇ ಟೇಸ್ಟ್ ಇತ್ತು. ಪುದೀನ ಚಿಕನ್ ಕೆಲಸದಿಂದ ಬಂದ ತಕ್ಷಣ ಮೇಡಮು ಕಾಫಿ ವಿತ್ ಚಿಕನ್ ಕಬಾಬ್ ಇದೆಯಾ? ಏನು ತಿಂತಿದ್ದೀರಾ ಚುಕ್ಕಿ? ಏನು ಏನು ತಿಂತಾರದು ನೀವು? ಏನು ತಿಂತಾರದು ನೀವು? ಏನದು? ಏನು ತಿಂತಾರದು ನೀವು? ಏನಪ್ಪ ತಿಂತಾರದು ನೀವು? ಹಣ್ಣು
ಹಣ್ಣು ಹೇಳಿ. ಹಾಂ ಪಪ್ಪ. ನೀವೇನು ತಿಂತಿರೋದು ಹೇಳಿ ಚುಕ್ಕಿ. ನೋಡಿ ಇಲ್ಲಿ ಎಲ್ಲಿಗೆ ಹತ್ತಿರೋದು ನೀವು? ತುಂಬಾ ಇಷ್ಟ ಆಗುತ್ತೆ. ಯಾಕೆಂತಂದ್ರೆ ಎಲ್ಲಿಗೆ ಹತ್ತಿರೋದು? ಚೆನ್ನಾಗಿರುತ್ತೆ. ತುಂಬಾ ಸ್ಪೇಸ್ ಇದ್ರೆ ಇನ್ನೂ ಚೆನ್ನಾಗಿ ಮಾಡ್ಕೋಬಹುದು. ಅಥವಾ ಇರೋ ಸೋಫಾ ಇಲ್ಲಿ ಇಟ್ಟರೆ ಸಾಕು, ಹತ್ಕೊಂಡು ಬಂದ್ಬಿಡ್ತಾಳೆ ಇಲ್ಲಿಗೆ. ಕ್ರಿಯೇಟ್ ಗುಡ್ ವೈಬ್ಸ್. ಚುಕ್ಕಿ ಇದರಿಂದ ಎಲ್ಲಿಗೆ ಹತ್ತಿರೋದು ನೀವು? ನಾನು ಸಿಂಪಲ್ಲಾಗಿ ಹೀಗೆ ಗೀ ರೈಸ್ ಮಾಡೋದು. ಒಂದು ಕುಕ್ಕರ್ ಇಟ್ಟು ಅದಕ್ಕೆ ತುಪ್ಪ ಮತ್ತು ಎಣ್ಣೆ ಎರಡೂ ಹಾಕ್ಕೊಳ್ತೀನಿ. ತುಪ್ಪನೇ ಜಾಸ್ತಿ ಹಾಕಬೇಕು, ಗೀ ರೈಸ್ ಆಗಿರೋದ್ರಿಂದ ತುಪ್ಪ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಳ್ತೀನಿ. ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಣ್ಣೆ ಮತ್ತು ತುಪ್ಪದ ಒಳಗಡೆ ಮಿಕ್ಸ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ನಂತರ ಅದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ ನಾನು. ದ್ರಾಕ್ಷಿ, ಗೋಡಂಬಿ, ಪಲಾವ್ ಎಲೆ, ಪಲಾವ್ ಐಟಮ್ಸ್ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಂತರ ಈರುಳ್ಳಿ ಮತ್ತು ಟೊಮೆಟೊ ಎರಡೂ ಹಾಕಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ತೀನಿ. ಆಗಲೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಹಂಗೆ ತೊಳೆದಿಟ್ಕೊಂಡಿರೋ ಅಕ್ಕಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಎಷ್ಟು ಹಾಕ್ತಿರ್ತೀವೋ ಅದ್ರ ಡಬಲ್ಲು ನೀರು ಹಾಕ್ಕೊಳ್ಬೇಕು. 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು. ರುಚಿಗೆ ನೋಡಿಕೊಂಡು ಉಪ್ಪು ಹಾಕ್ಕೊಂಡು ಚೆನ್ನಾಗಿ 1-2 ಕುದಿ ಬರೋವರೆಗೂ ಇದ್ದು ಅದ್ರ ಮೇಲೆ ಕೊತ್ತಂಬರಿ ಪುದೀನಾನ ಮೇಲ್ಗಡೆ ಹಾಕಬೇಕು. ನಾನು ಹಾಗೆ ಕುಕ್ಕರ್ ಮುಚ್ಚಿ ಕೂಗ್ಸೋದಿಲ್ಲ, ಹಾಗೆ ತಟ್ಟೆ ಮುಚ್ಚಿ ಅದ್ರ ಮೇಲೆ ಭಾರ ಇಟ್ಟು ದಮ್ ಕೊಟ್ಟು ಮಾಡ್ತೀನಿ. ಕೆಂಡ ಇಡ್ತೀನಿ, ಇಲ್ಲಾಂದರೆ ಗುಂಟ್ಕಲ್ಲಿ ಏನಾದರೂ ಇಟ್ಟು ಮಾಡ್ತೀನಿ. ಆಯಿತು, ಗೀ ರೈಸ್ ಸಿಂಪಲ್ಲಾಗಿ ಈಸಿಯಾಗುತ್ತೆ. ಇನ್ನೂ ನನ್ನ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಏನು ಮಾಡ್ತಿದ್ದೀನಿ ಅಂದರೆ, ನನ್ನ ಮಗಳು ಊರಿಂದ ಬಂದಿದ್ದಾಳೆ, ನನ್ನ ತಂಗಿ ಮಗ ಊರಿಂದ ಬಂದಿದ್ದಾನೆ. ಸ್ಪೆಷಲ್ಲಾಗೆ ಫ್ರೂಟ್ ಸಾಲಿಡ್ ವಿತ್ ಐಸ್ ಕ್ರೀಮ್ ಮಾಡ್ಕೊಡೋಣ ಅವ್ರಿಗೆ ಅಂತ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಚಿಲ್ಲ ಆಗಬೇಕು ಮಕ್ಕಳುಗಳು ಅಂತ ಮಾಡಿದ್ಮೇಲೆ ಹಾಂ ನೋಡ್ಬಿಟ್ಟು ಹೇಳ್ತೀವಿ. ಹೌದು. ಯಾಕೆ ಮಾಡ್ತಾಯಿದ್ದೀರಾ? ಸದ್ಯಕ್ಕೆ ಮನೇಲಿರೋದು ಒಂದು ಆ್ಯಪಲ್ ಇದೆ, ಮ್ಯಾಂಗೋ ಇದೆ, ಮತ್ತು ವಾಟರ್ ಮೆಲನ್ ಇದೆ, ಐಸ್ ಕ್ರೀಮ್ ಇದೆ. ಎಷ್ಟೇ ಇರೋದು ಸಮ್ಮರ್ ಡ್ರಿಂಕ್. ಸ್ವಲ್ಪ ಯಾವ ಐಸ್ ಕ್ರೀಮ್ ಅಂತ ಹೇಳ್ತೀರಾ? ಯಾವ ಐಸ್ ಕ್ರೀಮ್ ಅಂತ ಅದು ಸ್ವಲ್ಪ ಉಡುಪಿ ಸ್ಪೆಷಲ್ ಐಸ್ ಕ್ರೀಮು, ಮ್ಯಾಂಗೋ ಫ್ಲೇವರ್. ಓಕೆ ಓಕೆ, ನಾವು ಅಲ್ಲಿ ಇರ್ತೀವಿ. ತಿಂದ್ಬಿಟ್ಟು ಹೇಗಿದೆ ಅಂತ ಕಮೆಂಟ್ ಮಾಡಬೇಕು. ಅವ್ರೆ ತಿನ್ನಿ, ಚೆನ್ನಾಗಿರುತ್ತೆ. ಸಿಪ್ಪೆ ತಿಂದರೆ ಆರೋಗ್ಯವಾಗಿರ್ಬೋದು. ಓಕೆ, ಇದೇನಿಲ್ಲ, ಆಪಲ್ ಕಡ್ಡಿನೂ ಹಾಕಿದಿರಲ್ಲ. ನಾವು ವಿದ್ಯಾಪೀಠ ಪ್ಲಾಟ್ಫಾರ್ಮ್ ಅಲ್ಲಿ JVP ಪದ್ಮನಗರ್. ಎಷ್ಟು ಮಾರ್ಕ್ಸ್ ಇದೆಯಾ ಇವಾಗ 4th ಸ್ಟ್ಯಾಂಡರ್ಡಲ್ಲಿ? ಈ 4th ಸ್ಟ್ಯಾಂಡರ್ಡ್ ತಾನೆ? ಎಷ್ಟು ಮಾರ್ಕ್ಸ್ ಇದೆ? 92%. ವಾವ್, ಅದಕ್ಕೆ ನೀನು ಸ್ಪೆಷಲ್ ಆಗಿ 92% ತೆಗೆದಿದೆಯಾ ಅಂತ. ಬಿಜಾಪುರ ಫ್ರೂಟ್ಸ್ ಏನು ಹೇಳು? ನೋಡಿ ಗಾಯ್ ಉಡುಪಿ ಸ್ಪೆಷಲ್ ಐಸ್ ಕ್ರೀಮ್ ಬಂತು. ಇದನ್ನ ತಿಂದಿದ್ರೆ ಒಂದು ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ತಿಂದಿರೋ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಯಾವತ್ತಾದ್ರೂ ಐಸ್ ಕ್ರೀಮ್ ತಿಂದಿದ್ರೆ ಒಂದು ಲೈಕ್, ಸಬ್ಸ್ಕ್ರೈಬ್, ಕಾಮೆಂಟ್ ಸೂಪರ್ ಅಂತ ಮಾಡಿ. ಹೆಂಗಿದೆ ಅಮ್ಮ? ತುಂಬ ಚೆನ್ನಾಗಿದೆ ಅಷ್ಟೇ. ಅನ್ನ ಜೊತೆ ಐಸ್ ಕ್ರೀಮ್ ತಿನ್ನೋದು ಚೆನ್ನಾಗಿದೆ. ಐಸ್ ಕ್ರೀಮ್ ರೆಡಿ, ಬಾಯಲ್ಲೆಲ್ಲ ನೀರೆಲ್ಲ ಬರ್ತದೆ ಬಾಯಲ್ಲಿ. ವಾವ್, ಟೇಸ್ಟ್ ಹೇಗಿದೆ ಅಂತ ತಿನ್ಬಿಟ್ಟು ಹೇಳ್ಬೇಕಲ್ಲ. ಹಾಯ್ ಗೈಸ್, ಫ್ರೂಟ್ ಸಲಾಡ್ ವಿತ್ ಐಸ್ ಕ್ರೀಮ್ ತುಂಬ ಚೆನ್ನಾಗಿದೆ. ಈ ಐಸ್ ಕ್ರೀಮ್ನ ನಾನು ಬರ್ತಡೇ ತಿಂದಿದ್ದೆ, ತುಂಬ ಚೆನ್ನಾಗಿದೆ. ನಮ್ಮ ಮದರ್ ಇಂಡಿಯಾ ಏನು ಹೇಳ್ತಾರೆ? ನೀವು ಮಾಡಿದ್ದು ಹೇಳಿ ಹೆಂಗಿದೆ ಅಂತ ನೋಡ್ಬಿಟ್ಟು. ಮಾಮ ಅವರು ಐಸ್ ಕ್ರೀಮ್ ಮಾಡಿದ್ದಾರೆ. ಚೆನ್ನಾಗಿದೆ.